ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸ್ ಅಲ್ಲಿ ರಾಜಾ ರಾಣಿ ಅವರು ಕಿಡ್ನಾಪ್ ಆಗಿದ್ದಾರೆ. ರಾಜಾ ರಾಣಿ ಅವರನ್ನ ಹೆಂಗ್ ಕಾಪಾಡಬೇಕು ಅಂತ ಹೇಳಿ ಚೈತ್ರ ಅವರು ಸ್ಕ್ರಿಪ್ಟ್ ಅಂದ್ರೆ ಬಿಗ್ ಬಾಸ್ ಅವರಿಂದ ಸ್ಕ್ರಿಪ್ಟ್ ಬರೋ ಮುಂಚೆನೆ ಅವರ ಐಡಿಯಾ ಹಾಕಿ ಆಯ್ತು. ಸೊ ರಜತ್ ಅವರು ಇಲ್ಲಿ ಸೂಪರ್ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಅವರು ಏನ್ ಕಾನ್ಸೆಪ್ಟ್ ಬಿಟ್ಟಿದ್ದಾರೆ ಅದನ್ನ ಮೊದಲೇ ಅವ್ರು ಗೆಸ್ ಮಾಡಿ ಆಯ್ತು. ಸೊ ಇವತ್ತಿನ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನನ್ನ ಪ್ರಕಾರ ನನ್ಗನಿಸಿದ್ದು ಈ ವೀಕ್ ಅಲ್ಲಿ ನಾವು ಎಲ್ರು ಗೆಸ್ ಮಾಡಿದ್ದು ಚೈತ್ರ ಅಥವಾ ಐಶ್ವರ್ಯ ಹೋಗ್ತಾರ ಅಂತ. ಆದ್ರೆ ನನ್ನ ಪ್ರಕಾರ ಶೋಭಾ ಶೆಟ್ಟಿ ಅವರನ್ನ ಹೊರಗಡೆ ಕಳಿಸ್ತಾರೆ ಅಂತ. ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಬಂದಂತಹ ಫೈರು ಈ ವೀಕ್ ಅಲ್ಲಿ ಕಾಣ್ಲೇ ಇಲ್ಲ ಅಂತೂ ಏನಂದ್ರೆ ಶೋಭಾ ಶೆಟ್ಟಿ ಅವರು ಕಾಣ್ಲೇ ಇಲ್ಲ ಅಂತಾನೆ ನನ್ನ ಅನಿಸಿಕೆ. ಇಲ್ಲಿ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರನ್ನ ಚೈತ್ರ ಕುಂದಾಪುರ ಅವರು ಸುಮ್ನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಸುಮ್ನೆ ಫೋಲ್ ಕೊಟ್ರು ಗುರು. ಯಾಕೆ ಅಷ್ಟು ಫೋಲ್ ಕೊಡ್ಬೇಕಂದ್ರೆ ಆಕ್ಚುಲಿ ನೋಡಿ, ಇವಾಗ ನಾನು ಹಿಂಗ್ ಮಾಡುವಾಗ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಭವ್ಯ ಅವರು. ಅವ್ರ ಕೈ ತಾಗಿದ್ರೆ ಇವ್ರು ತಾಗಿಸ್ಲಿಲ್ಲ, ಆದ್ರೂ ಫೋಲ್. ಸುಮ್ನೆ ಫೋಲ್ ಏನಂದ್ರೆ ಒಂದು ಉಸ್ತುವಾರಿ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಸೊ ಇಲ್ಲಿ ಒಂದು ಆಟ ಒಂದು ರೀತಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಕೂತ್ಕೊಂಡು ಒಬ್ಬೊಬ್ರು ಐಡಿಯಾ ಹಾಕೊಳ್ತಾ ಇದ್ದಾರೆ ರಾಜ ಮತ್ತು ಯುವರಾಣಿ ಅವರು. ಸೊ ಮಂಜಾ ಅವ್ರಿಗೆ ಮೊದ್ಲೇ ಕಾನ್ಫಿಡೆಂಟ್ ಇತ್ತು ಅಂತ ಕಾಣುತ್ತೆ ಅವ್ರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಟೀಮ್ ಗೆದ್ದಾಗ ಮಂಜಣ್ಣ ಅವರ ಎಕ್ಸ್ಪ್ರೆಷನ್ ನನಗೆ ತುಂಬಾ ಅಂದ್ರೆ ತುಂಬಾ ಇರಿಟೇಟಿಂಗ್ ಕಾಣ್ತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ದಿನಕ್ಕೊಂದು ಅಂದ್ರೆ ಅವರ ಮೇಲಿರೋ ಫೀಲಿಂಗ್ಸ್ ದಿನಕ್ಕೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ಆ ಅದು ಓವರ್ ಆಗಿ ಮಾಡಬಾರ್ದಿತ್ತು. ಮತ್ತು ಒಂದು ಹಾಡನ್ನ ಅಷ್ಟು ವ್ಯಂಗ್ಯವಾಗಿ ಅಂದ್ರೆ ಅದನ್ನು ಒಬ್ರಿಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತಾಡಬಾರ್ದಿತ್ತು ಮಂಜಣ್ಣ ಅವರು. ಸೊ ಇಲ್ಲಿ ಎಲ್ಲವೂ ನಾವು ಅಂದ್ಕೊಂಡಂತೆ ಇರಲ್ಲ, ಎಲ್ಲವೂ ಉಲ್ಟಾ ಪಲ್ಟಾ ಹೊಡೆಯುತ್ತಾ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೇನೆ ಬಿಗ್ ಬಾಸ್. ಯಾಕಂದ್ರೆ ನಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಅದನ್ನ ಬಿಗ್ ಬಾಸ್ ಅವರು ಒಂದು ಕರೆಕ್ಟ್ ಪಿಕ್ಚರೈಸರ್ ಮಾಡಿ ಕೊಡ್ತಾರೆ. ಸೊ ಈ ಒಂದು ಶೋ ಇದೆಯಲ್ಲ, ಒಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನವನ್ನ ಕರೆಕ್ಟ್ ಆಗಿ ಕನ್ನಡಿಯಂಗ್ ತೋರಿಸುತ್ತೆ. ಇಲ್ಲಿ ವಿನ್ನರು ಮತ್ತು ರನ್ನರು ಅಂತ ಹೇಳಿಕೊಂಡವರು ಕೂತ್ಕೊಂಡಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಬಂದಿದ್ದಾರೆ. ಶೋಭಾ ಶೆಟ್ಟಿ ಅವರು ಹೇಳ್ತಾರೆ ಕಳಪೆ ಬೋರ್ಡ್ ಅನ್ನು ನಾನು ಹಾಕೊಂಡು ಜೈಲಿಗೆ ಹೋಗೋಣ ಅಂತ ಅನಿಸುತ್ತೆ ಅಂತ. ಅದೇ ಧನರಾಜ್ ಅವರು ಕಳಪೆ ಕೊಟ್ಟಾಗ ಅವರು ಬೇಜಾರಾಗ್ತಾರೆ. ಯಾಕಂದ್ರೆ ಅದು ಒಂದು ರೀತಿಯಲ್ಲಿ ನನಗೆ ತಪ್ಪು ಅಂತಾನು ಕಾಣುತ್ತೆ, ಒಂದು ರೀತಿಯಲ್ಲಿ ಸರಿ ಅಂತಾನು ಕಾಣುತ್ತೆ. ಯಾಕಂದ್ರೆ ಒಂದು ಕಡೆ ಧನರಾಜ್ ಅವ್ರ ಹತ್ರ ಹೇಳಿದ್ದನ್ನ ಅವರೊಂದು ಆ ಅಸ್ತ್ರವನ್ನಾಗಿ ಕೊಂಡ್ರು ಅಂತ ನನ್ಗನ್ಸ್ತು. ಯಾಕಂದ್ರೆ ಅದು ಸ್ವಲ್ಪ ಅದನ್ನ ಇದ್ ಮಾಡ್ಬೋದಿತ್ತು. ಆದ್ರೂ ನನ್ನ ಪ್ರಕಾರದಲ್ಲೂ ನಾನು ಈ ವಿಡಿಯೋದಲ್ಲಿ ಹೇಳಿದಾಗೆ ಶೋಭಾ ಶೆಟ್ಟಿ ಅವರು ಈ ವಾರ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ ಬೇರೆಯವರನ್ನ ಕಂಪೇರ್ ಮಾಡಿದ್ರೆ. ಸೊ ಬೇರೆಯವರಾದ್ರೂ ಅಲ್ಲಿಂದ ಇಲ್ಲಿಂದ ಅಲ್ಲಿ ಅಂದ್ರೆ ಏನಾದ್ರು ಸ್ವಲ್ಪ ಮಾಡ್ಕೊಂಡಿದ್ರು, ಶೋಭಾ ಶೆಟ್ಟಿ ಅವರು ಕಣ್ಣಿಗೇನೆ ಕಾಣಿಸ್ಲಿಲ್ಲ ಅಂತ ನನ್ನ ಅನಿಸಿಕೆ. ಬಿಗ್ ಬಾಸ್ ಅಲ್ಲಿ ಧನ್ರಾಜ್ ಅವರು ಕಡೆಗೂ ಕ್ಯಾಪ್ಟನ್ ಆಗಿ ಆಯ್ತು. ಇಲ್ಲಿ ಒಡೆದ ಮನಸ್ಸುಗಳು ಒಂದಾಗುತ್ತಾ ಅಥವಾ ಒಡೆದ ಮನಸ್ಸುಗಳು ಇನ್ನೂ ಒಡೆದೋಗುತ್ತಾ ಅಂತ ಹೇಳೋದಾದ್ರೆ ಒಡೆದೋಗಿರೋ ಮನಸ್ಸುಗಳಂತೂ ಜಾಯಿಂಟ್ ಆಗಲ್ಲ, ಅಂದ್ರೆ ಒಂದಾಗಲ್ಲ. ಯಾಕಂದ್ರೆ ರಜತ್ ಅವರು ಹೇಳ್ದಾಗೆ ಇಲ್ಲಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋದು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಮಂಜಾ ಅವರು ಮತ್ತು ರಜತ್ ಅವರಿಗೆ ಸುಮ್ನೆ ಒಂದು ಟಾಪಿಕ್ ಬೇಕು ಮಾತಾಡಕ್ಕೆ. ಅಂದ್ರೆ ಎಲ್ರು ನೋಡ್ತಾ ಇದ್ದಾರೆ, ಒಂದು ಸೆಂಟರ್ ಆಫ್ ಪಾಯಿಂಟ್ ಆಗ್ಬೇಕು ಅಂತ. ಉಳಿದವರಿಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಇವಾಗ ರಜತ್ ಅವರು ಬಂದಿದ್ದು 55ನೇ ದಿವಸ ಆದ್ರೂ ಉಳಿದ ಕೆಲವು ಕಂಟೆಸ್ಟೆಂಟ್ ಗಳಿಗಿಂತ ರಜತ್ ಅವರು ಟಾಪ್ ಅಲ್ಲಿ ಇದ್ದಾರೆ ನನ್ನ ಪ್ರಕಾರ. ಕೆಲವರು ಅವರಿಗೆ ಅಂದ್ರೆ ಇವಾಗ ಕೆಲವರು ಅಂತ ಹೇಳೋದಕ್ಕೆ ಪರ್ಟಿಕ್ಯುಲರ್ ಆಗಿ ಶಿಶಿರ್ ಅವರು ಎಲ್ಲಿ ಮಾತಾಡ್ಬೇಕು ಅಂತ ಅವ್ರಿಗೆ ಐಡಿಯಾನೇ ಇಲ್ಲ ನನ್ನ ಪ್ರಕಾರ. ಅಂದ್ರೆ ಯಾವ ರೀತಿ ಮಾತಾಡಿದ್ರೆ ಅವರು ಒಂದು ಇದಾಗ್ತಾರೆ ಅಂದ್ರೆ, ಯಾಕಂದ್ರೆ ಅವರಿಗೆ ಒಂದು ಹೆಣ್ಮಕ್ಳ ಜೊತೆ ಇದ್ರೆ ಅಂದ್ರೆ ಒಂದು ಹುಡುಗಿ ಜೊತೆ ಸುತ್ತಾಡಿದ್ರೇನೆ ಅದೊಂದು ಕಂಟೆಂಟ್ ಅಂತ ಅನ್ಕೊಂಡಿದ್ದಾರೆ ಅವರು. ಅವ್ರಿಗೆ ಎಲ್ಲಿ ಮಾತಾಡ್ಬೇಕು ಎಲ್ಲಿ ಮಾತಾಡಬಾರ್ದು ಅಂತ ಗೊತ್ತೇ ಇಲ್ಲ. ಚೈತ್ರ ಅವ್ರ ತರಾನೇ ಆಗಿದ್ದಾರೆ ಅವರು ಫೈನಲಿ. ಈ ಐಶ್ವರ್ಯ ಅವರು ತುಂಬಾ ಸೈಲೆಂಟ್ ಆಗಿದ್ದಾರೆ. ನೋಡ್ಬೇಕು ಇವತ್ತಿನ ಬಿಗ್ ಬಾಸ್ ಅಲ್ಲಿ ನನ್ನ ಪ್ರಕಾರ ಅಂದ್ರೆ ನ್ಯೂಟ್ರಲ್ ಗೇಮ್ ಪ್ಲೇ ಮಾಡೋದು ಒಂದಿಬ್ರು ಅವರನ್ನು ಅದು ಪ್ಲೇ ಬಿಡೋದೇ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿ ಹನುಮಂತು ಹೇಳ್ದಾಗೆ ಧನರಾಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸುರೇಶ್ ಅವರಿಗೆ ತುಂಬಾ ಬೇಜಾರಾಗಿದೆ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಕ್ಯಾಪ್ಟನ್ಗೆ ಒಂದು ಒಳ್ಳೆಯ ಶಕ್ತಿ ಅಂದ್ರೆ ಒಂದು ಪಾಸಿಟಿವಿಟಿ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕಿಂತನೂ ಒಂದು ಕಷ್ಟದ ಕೆಲಸ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಧನರಾಜ್ ಅವರಿಗೆ ಪಾಪ. ಸೊ ಫೈನಲಿ ಧನರಾಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ.
ಆ ಧನರಾಜ್ ಅವರು ಒಳ್ಳೆ ರೀತಿ ಆಟ ಆಡ್ಲಿ ಅಂತ ಹೇಳ್ತಾ, ಅಂದ್ರೆ ನೆಕ್ಸ್ಟ್ ವೀಕ್ ತುಂಬಾ ಒಳ್ಳೆ ರೀತಿ ಆಟ ಆಡ್ಬೇಕು ಅಂತ ನನ್ನ ಆಸೆ. ಸೊ ಇವತ್ತಿನ ಬಿಗ್ ಬಾಸ್ ಇಷ್ಟೇ. ನಾಳೆಯ ಬಿಗ್ ಬಾಸ್ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಹಾಗೆ ನಮ್ಮ ವಿಡಿಯೋಗಳನ್ನೆಲ್ಲ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ.